ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ 9th ಸ್ಟ್ಯಾಂಡರ್ಡ್ ಸೋಷಿಯಲ್ನ ನ್ಯೂ ಸಿಲೆಬಸ್ ಇದರ ಹಿಸ್ಟ್ರಿ ಚಾಪ್ಟರ್ 1 ವೆಸ್ಟರ್ನ್ ರಿಲಿಜನ್ಸ್ ಈ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಆಬ್ಜೆಕ್ಟಿವ್ಸ್ ನೋಡೋಣ. ಅಂದರೆ ಈ ಚಾಪ್ಟರ್ ಎಂಡ್ ಆಗೋ ಅಷ್ಟರಲ್ಲಿ ಯಾವುದ್ರ ಬಗ್ಗೆ ನಾವು ಕಲ್ತ್ಕೊಂಡಿರ್ತೀವಿ? ದಿ ಗ್ರೋತ್ ಆಫ್ ಜುಡಾಯಿಸಮ್, ಝೊರಾಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಸೊ 4 ವೆಸ್ಟರ್ನ್ ರಿಲಿಜನ್ಸ್ ಇದೆ: ಜುಡಾಯಿಸಮ್, ಝೊರಾಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ. ಈ 4 ರಿಲಿಜನ್ಗಳ ಬಗ್ಗೆ ಕಲ್ತ್ಕೊಳ್ತೀವಿ. ಜೊತೆಗೆ ದಿ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಪ್ರೊಫೆಟ್ ಮೊಹಮ್ಮದ್. ಜೀಸಸ್ ಕ್ರೈಸ್ಟ್ ಅವ್ರ ಬಗ್ಗೆ ಮತ್ತು ಮೊಹಮ್ಮದ್ ಪೈಗಂಬರರು ಅಥವಾ ಮೊಹಮ್ಮದ್ ದಿ ಪ್ರೊಫೆಟ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಜೊತೆಗೆ ಜುಡಾಯಿಸಮ್ ಏನಂತ ಹೇಳ್ಕೊಡುತ್ತೆ, ಏನೇನು ಟೀಚಿಂಗ್ಸ್ ಇದೆ, ಝೊರಾಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಈ ಎಲ್ಲ ರಿಲಿಜನ್ಗಳು ಏನು ಟೀಚ್ ಮಾಡುತ್ತೆ ನಮಗೆ, ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ತೀವಿ. Judaism, Zoroastrianism, Christianity and Islam are important religions of the world. ನೋಡಿ, ನಾವು ಓವರಾಲ್ ಪ್ರಪಂಚ ಎಲ್ಲ ತೊಗೊಂಡ್ವಿ ಅಂದರೆ, ನಮ್ಮ ಭೂಮಿ ತೊಗೊಂಡ್ವಿ ಅಂದರೆ ಅದರಲ್ಲಿ ಈ 4 ರಿಲಿಜನ್ಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದೀಸ್ ರಿಲಿಜನ್ಸ್ ಟುಕ್ ಬರ್ತ್ ಇನ್ ವೆಸ್ಟ್ ಏಷ್ಯಾ. ಸೊ ಈ ಎಲ್ಲ ರಿಲಿಜನ್ಗಳು, ಈ 4 ರಿಲಿಜನ್ಗಳೇನಿದೆ, ಇದು ಶುರುವಾಗಿದ್ದು ವೆಸ್ಟರ್ನ್ ಪಾರ್ಟ್ ಆಫ್ ದಿ ಏಷ್ಯಾ ಕಾಂಟಿನೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಮ್ಯಾಪ್ ತೊಗೊಂಡೆ ಅಂದರೆ ನಿಮಗೆ ಗೊತ್ತು ಇದೆಲ್ಲ ಏಷ್ಯಾ ಅಂತ. ಸೊ ಈ ಏಷ್ಯಾದ ವೆಸ್ಟರ್ನ್ ಪಾರ್ಟಲ್ಲಿ ಈ ಒಂದು ರೀಜನಲ್ಲಿ ಎಲ್ಲ ಒಂದು ರಿಲಿಜನ್ಸ್ಗಳು ಶುರುವಾಗುವಂಥದ್ದು. ಫಾರ್ ಎಕ್ಸಾಂಪಲ್ ಝೊರಾಸ್ಟ್ರಿಯನಿಸಮ್ ಇಲ್ಲಿ ಶುರುವಾಗುತ್ತೆ, ನೋಡ್ಬೋದು, ನಾನು ಝೂಮ್ ಮಾಡ್ತಾ ಇಲ್ಲ, ಈ ರೀಜನಲ್ಲಿ ಶುರುವಾಗುತ್ತೆ. ಇಸ್ಲಾಂ ಬಂದು ಈ ರೀಜನಲ್ಲಿ ಶುರುವಾಗುತ್ತೆ. ಜುಡಾಯಿಸಮ್ ಮತ್ತು ಕ್ರಿಶ್ಚಿಯಾನಿಟಿ ಈ ರೀಜನಲ್ಲಿ ಶುರುವಾಗುತ್ತೆ. ಸೊ ಇದು 4 ರಿಲಿಜನ್ ಎಲ್ಲಿ ಶುರುವಾಯಿತು ಆ ಒಂದು ಜಾಗ ವೆಸ್ಟ್ ಏಷ್ಯಾ ಅಂತ ಕೂಡ ಕರಿತೀವಿ. ದೇ ಆರ್ ಆಲ್ಸೋ ನೋನ್ ಆ್ಯಸ್ ಸೆಮಿಟಿಕ್ ರಿಲಿಜನ್ಸ್. ಸೊ ಈ 4 ರಿಲಿಜನ್ನ ನಾವು ಸೆಮಿಟಿಕ್ ರಿಲಿಜನ್ಸ್ ಅಂತ ಕೂಡ ಕರಿತೀವಿ. ದೀಸ್ ರಿಲಿಜನ್ಸ್ ಆರ್ ಸ್ಪ್ರೆಡ್ ಇನ್ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ನೋಡಿ, ಈಗ ಈ 4 ರಿಲಿಜನ್ ಶುರುವಾಯಿತು ಅಂದೆ, ಈ 4 ರಿಲಿಜನ್ ಬರೀ ಏನು ಈ ರೀಜನಲ್ಲಿ ಮಾತ್ರ ಇಲ್ಲ. ಸೊ ಇದು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಕೂಡ ಈ ರಿಲಿಜನ್ಗೆ ಸೇರಿದಂಥ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಯುರೋಪ್ ತೊಗೊಳ್ತೀವ, ಅಲ್ಲೂ ಕೂಡ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಅಮೇರಿಕಾ ತೊಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ತುಂಬ ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ. ಸುಮಾರು ಜನ ಜ್ಯೂಸ್ ಕೂಡ ಇದ್ದಾರೆ ಅಮೇರಿಕಾ ಮತ್ತು ಯುರೋಪಲ್ಲಿ. ಈ ರೀತಿ ಈಗ ಇಂಡಿಯಾದಲ್ಲೂ ಕೂಡ ಸುಮಾರು ಜನ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಎಲ್ಲ ಇದ್ದಾರೆ. ಪ್ರಪಂಚದ ಎಲ್ಲ ಕಡೆ ಕೂಡ ಈ ರಿಲಿಜನ್ಸ್ ಸ್ಪ್ರೆಡ್ ಆಗಿದೆ. ಡು ಯು ನೋ ದಿಸ್? ಜುಡಾಯಿಸಮ್, ಝೊರಾಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಆರ್ ನೋನ್ ಆ್ಯಸ್ ರಿಲಿಜನ್ಸ್. ಸೊ ಈ 4 ನಾವು ರಿಲಿಜನ್ಸ್ ಅಂತ ಕರಿತೀವಿ. ಸೊ ಏನು ರಿಲಿಜನ್? ನೋಡಿ, ಇಂಡಿಕ್ ಭಾಷೆಗಳಲ್ಲಿ ಹಿಂದಿ ಇರ್ಬೋದು, ಸಾಂಸ್ಕ್ರಿಟ್ ಇರ್ಬೋದು, ಕನ್ನಡದಲ್ಲಿ ರಿಲಿಜನ್ಗೆ ಎಕ್ಸಾಕ್ಟ್ ಮೀನಿಂಗ್ ಇಲ್ಲ. ಸೊ ವೆಸ್ಟರ್ನ್ ಕಾನ್ಸೆಪ್ಟ್ ಪ್ರಕಾರ ರಿಲಿಜನ್ ಅಂದರೆ ಏನು? ಅವರ ಪ್ರಕಾರ ಇಟ್ ಮೀನ್ಸ್ ಪಾತ್ ಆಫ್ ಟ್ರೂತ್ ರಿವೀಲ್ಡ್ ಟು ದಿ ಪ್ರೊಫೆಟ್ಸ್ ಬೈ ದಿ ಕ್ರಿಯೇಟರ್ ಆಫ್ ದಿಸ್ ಅರ್ತ್. ಸೊ ಕ್ರಿಯೇಟರ್ ಆಫ್ ದಿಸ್ ಅರ್ತ್ ಅಂದರೆ ದೇವರು ಅಂತ. ಸೊ ದೇವರು ಕೆಲವರು ಪ್ರೊಫೆಟ್ಸ್ ಅಂದರೆ ದೇವರ ಮೆಸೆಂಜರ್ಸ್. ಇವಾಗ ನಾವು ಅವತಾರ ಅಂತ ಕರಿತೀವಲ್ವ, ರಾಮ, ಕೃಷ್ಣ, ಈ ರೀತಿ ಪ್ರೊಫೆಟ್ಸ್. ಸೊ ಈ ಪ್ರೊಫೆಟ್ಗಳು ಬಂದು ಜನಗಳಿಗೆ ದೇವ್ರ ಹತ್ರ ಹೋಗೋದಕ್ಕೆ ಅಥವಾ ಯಾವ ರೀತಿ ನಾವು ನಡ್ಕೊಳ್ಬೇಕು ಅಂತ ಒಂದು ದಾರಿ ತೋರಿಸಿರ್ತಾರೆ. ಅದನ್ನು ರಿಲಿಜನ್ ಅಂತ ಕರೀತಾರೆ. ಹೆನ್ಸ್ ಪ್ರೊಫೆಟ್ಸ್, ಹೋಲಿ ಸ್ಕ್ರಿಪ್ಚರ್ಸ್ ಆ್ಯಂಡ್ ದಿ ಟೆನೆಟ್ಸ್ ವಿಚ್ ಗೈಡ್ ದಿ ಪ್ರಾಕ್ಟೀಸ್ ಆಫ್ ದೀಸ್ ರಿಲಿಜನ್ಸ್ ಆ್ಯಕ್ಟ್ ಆ್ಯಸ್ ದಿ ಪಿಲ್ಲರ್ಸ್ ಆಫ್ ದೀಸ್ ರಿಲಿಜನ್ಸ್. ಸೊ ಇದರಿಂದ ಏನಾಯಿತು, ಈ ಪ್ರೊಫೆಟ್ಸ್ ಏನಿರ್ತಾರೆ ಅಂದರೆ ಈಗ ರಾಮ, ಕೃಷ್ಣ ಇರ್ಬೋದು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಜೀಸಸ್ ಕ್ರೈಸ್ಟ್ ಇರ್ಬೋದು, ಇವರೆಲ್ಲ ದೇವರ ಮೆಸೆಂಜರ್ಸ್. ಓಕೆ, ಈ ಮೆಸೆಂಜರ್ಸು ಏನು ಹೇಳ್ಕೊಟ್ಟಿದ್ದಾರೆ ಮತ್ತು ಇವ್ರು ಕೊಟ್ಟಂಥ ಒಂದು ಸ್ಕ್ರಿಪ್ಚರ್ಸ್, ಈಗ ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಈ ಥರ ಇರ್ಬೋದು. ಈ ಸ್ಕ್ರಿಪ್ಚರ್ಸು ನಮ್ಮ ಭಗವದ್ಗೀತೆ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬರೀ ಈ 4 ರಿಲಿಜನ್ಸ್ದು ಮಾತ್ರ. ಸೊ ಅದು ಮಾತ್ರ ನೋಡೋಣ. ಮತ್ತು ಇವರು ಏನೇನು ಒಂದು ರೂಲ್ಸ್ ಕೊಟ್ಟಿರ್ತಾರೆ, ಈ ರೀತಿ ಜೀವನ ಮಾಡಬೇಕು ಅಂತ, ಅದನ್ನು ಟೆನೆಟ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ಆ ರಿಲಿಜನ್ಗಳ ಒಂದು ಪಿಲ್ಲರ್ಸ್ ಆಗಿರುತ್ತೆ. ಸೊ ಈಗ ಒಂದು ಇಸ್ಲಾಂ ಇರ್ಬೋದು, ಒಂದು ಕ್ರಿಶ್ಚಿಯಾನಿಟಿ ಇರ್ಬೋದು, ಇವರು ಕೆಲವು ಫಾಲೋ ಮಾಡಬೇಕು ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕು ಇವರು. ಸೊ ಆ ರಿಲಿಜನ್ಗೆ ಸೇರಿದಂಥ ಜನರು. ದಿಸ್ ಅಸಂಪ್ಷನ್ ಈಸ್ ಲಿಮಿಟೆಡ್ ಓನ್ಲಿ ಟು ದಿ ಅಬೋವ್ ಮೆನ್ಷನ್ಡ್ ರಿಲಿಜನ್ಸ್. ಸೊ ಈ ಅಸಂಪ್ಷನ್ ಏನು ಹೇಳಿದ್ವಿ ನಾವು, ಹೋಲಿ ಸ್ಕ್ರಿಪ್ಚರ್ಸ್ನೇ ಫಾಲೋ ಮಾಡಬೇಕು ಮತ್ತು ರೂಲ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಬೇಕು ಅಂತ, ಇದೆಲ್ಲ ಕೂಡ ಈ ಮೇಲೆ ಹೇಳಿದಂಥ 4 ರಿಲಿಜನ್ಸ್ಗೆ ಮಾತ್ರ ಸೇರಿದ್ದು. ಬೇರೆ ಯಾವ ರಿಲಿಜನ್ ಇರ್ಬೋದು, ಬುದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್, ಹಿಂದೂಯಿಸಮ್ ಇವ್ಯಾವಕ್ಕೂ ಕೂಡ ಇದು ಅಪ್ಲೈ ಆಗೋದಿಲ್ಲ. ಜುಡಾಯಿಸಮ್. ಎ ರಿಲಿಜನ್ ಈಸ್ ಎ ಸೆಟ್ ಆಫ್ ರೂಲ್ಸ್. ಸೊ ರಿಲಿಜನ್ ಅಂದರೆ ಏನು? ಕೆಲವು ರೂಲ್ಸ್ ಇರುತ್ತೆ, ಆ ಸೆಟ್ ಆಫ್ ರೂಲ್ಸ್ನ ನಾವು ರಿಲಿಜನ್ ಅಂತ ಕರಿತೀವಿ. ಮತ್ತು ಆ ಸೆಟ್ ಆಫ್ ರೂಲ್ಸ್ನ ಫಾಲೋ ಮಾಡೋರನ್ನ ಆ ರಿಲಿಜನ್ಗೆ ಸೇರಿದಂಥ ವ್ಯಕ್ತಿಗಳು ಅಂತ ಕರಿತೀವಿ. ಇದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಜುಡಾಯಿಸಮ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಇರುತ್ತೆ.
ಸೊ ಇಲ್ಲಿ ನೋಡೋಣ ಏನು. ಎ ರಿಲಿಜಿಯಸ್ ಕಮ್ಯುನಿಟಿ ಈಸ್ ಒನ್ ವಿಚ್ ಹ್ಯಾಸ್. ಸೊ ಒಂದು ರಿಲಿಜಿಯಸ್ ಕಮ್ಯುನಿಟಿ ಅಂದರೆ ಅದರಲ್ಲಿ ಏನೇನಿರಬೇಕು ನೋಡೋಣ. ಬಿಲೀಫ್ ಇನ್ ಒನ್ ಗಾಡ್, ಇವರು ಒಂದು ದೇವರನ್ನ ಯಾವುದನ್ನಾದರೂ ನಂಬ್ತಾ ಇರಬೇಕು. ಬಿಲೀಫ್ ಇನ್ ದಿ ಮೆಸೆಂಜರ್ ಆಫ್ ಗಾಡ್, ಈಗ ಪ್ರೊಫೆಟ್ ಅಂತ ನಾನು ಹೇಳಿದ್ನಲ್ವ, ಅಂದರೆ ದೇವರು ಒಬ್ಬರು ಮೆಸೆಂಜರ್ನ ಕಳಿಸ್ತಾರೆ, ಅವತಾರನ ಕಳಿಸ್ತಾರೆ ನಮ್ಮ ಹತ್ರ ಅಂತ. ಸೊ ಅವ್ರ ಬಗ್ಗೆ ನಂಬಿಕೆ ಇರೋವಂಥದ್ದು. ಎ ಹೋಲಿ ಬುಕ್ ರಿಟನ್ ಬೈ ದಿ ಮೆಸೆಂಜರ್, ಈ ಮೆಸೆಂಜರ್ ಯಾರು ಬರ್ತಾರೆ ಅವರು ಬುಕ್ಸ್ ಬರೀತಾರೆ, ಬೈಬಲ್ ಇರ್ಬೋದು ಅಥವಾ ಕುರಾನ್ ಇರ್ಬೋದು, ಈ ಥರ. ಸೊ ಈ ಮೆಸೆಂಜರ್ಗಳು ಬರೆದಂಥ ಬುಕ್ ಬಗ್ಗೆ ನಮಗೆ ಗೌರವ ಇರೋವಂಥದ್ದು, ಅಥವಾ ಅದನ್ನು ನಾವು ಹೋಲಿ ಬುಕ್ ಅಂತ ಟ್ರೀಟ್ ಮಾಡೋವಂಥದ್ದು. ದಿ ಕಮ್ಯುನಿಟಿ ಶುಡ್ ಫಾಲೋ ದಿ ಸ್ಪೆಸಿಫಿಕ್ ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ದಿ ಮೆಸೆಂಜರ್. ಜೊತೆಗೆ ಯಾರು ಪ್ರೊಫೆಟ್ ಬಂದಿರ್ತಾರೆ ಅಥವಾ ಮೆಸೆಂಜರ್ ಬಂದಿರ್ತಾರೆ ದೇವ್ರ ಕಡೆಯಿಂದ, ಅವರು ಕೆಲವು ಈ ಥರ ನಡ್ಕೊಳ್ಬೇಕು, ಈ ಥರ ನಡ್ಕೊಳ್ಬಾರ್ದು ಅಂತ ಕೆಲವು ಸ್ಪೆಸಿಫಿಕ್ಸ್ ಹೇಳಿರ್ತಾರೆ. ಈ ಥರ ಒಳ್ಳೆ ಕೆಲಸ ಮಾಡಬೇಕು, ಈ ಥರ ಕೆಟ್ಟ ಕೆಲಸ ಮಾಡಬಾರ್ದು ಅಂತ. ಸೊ ಆ ಒಂದು ಸ್ಪೆಸಿಫಿಕ್ ಮೆಸೇಜ್ಗಳನ್ನ ಅಥವಾ ಸ್ಪೆಸಿಫಿಕ್ ಒಂದು ಜೀವನನ ನಾವು ನಡೆಸ್ಕೊಂಡು ಹೋಗುವಂಥದ್ದು. ಮಾಸ್ ಪ್ರೇಯರ್ ಟು ಬಿ ಕಂಡಕ್ಟೆಡ್ ಇನ್ ಎ ಸ್ಪೆಸಿಫಿಕ್ ಪ್ಲೇಸ್. ಸೊ ಮಾಸ್ ಪ್ರೇಯರ್ ಅಂದರೆ ತುಂಬ ಜನ ಒಟ್ಟಾಗಿ ಸೇರಿಕೊಂಡು ಪ್ರೇಯರ್ ಮಾಡುವಂಥದ್ದು. ಸೊ ಈ ಥರ ಪ್ರೇಯರ್ನ ಒಂದು ಸ್ಪೆಸಿಫಿಕ್ ಪ್ಲೇಸಲ್ಲಿ ಬಂದು ಕಂಡಕ್ಟ್ ಮಾಡುವಂಥದ್ದು. ಅದು ಚರ್ಚ್ ಇರ್ಬೋದು, ಅಥವಾ ಒಂದು ಟೆಂಪಲ್ ಇರ್ಬೋದು, ಅಥವಾ ಮಸೀದಿ ಇರ್ಬೋದು, ಯಾವುದಾದ್ರೂ ಸರಿ. ಸೊ ಇದನ್ನು ನಾವು ಈ 5 ರೂಲ್ಸ್ನ ಫಾಲೋ ಮಾಡಿದ್ರೆ, ಅಥವಾ ಈ 5 ಫಾಲೋ ಮಾಡ್ತಾ ಇದ್ದವ್ರನ್ನ ಒಂದು ರಿಲಿಜನ್ಗೆ ಸೇರಿದಂಥವ್ರು ಅಂತ ನಾವು ಹೇಳ್ಬೋದು. ಸೊ ಜುಡೈಸಮ್ ಈಸ್ ಎ ರಿಲಿಜನ್. ಸೊ ಜ್ಯೂಸ್ ಕೂಡ ಅಥವಾ ಜುಡೈಸಮಲ್ಲೂ ಕೂಡ ಈ 5 ಪಾಯಿಂಟ್ಸ್ನ ಅವರು ಫಾಲೋ ಮಾಡ್ತಾರೆ. ಅದರಿಂದ ಅದನ್ನು ಒಂದು ರಿಲಿಜನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇರ್ ಫಾಲೋವರ್ಸ್ ಆರ್ ಕಾಲ್ಡ್ ಜ್ಯೂಸ್. ಸೊ ರಿಲಿಜನ್ ಹೆಸರು ಜುಡೈಸಮ್, ಅದನ್ನು ಫಾಲೋ ಮಾಡೋವಂಥವ್ರು ಜ್ಯೂಸ್ ಅಂತ. ಸೊ ಜುಡೈಸಮ್ ಅಂದರೆ ಹಿಂದೂಯಿಸಮ್ ಥರ, ಜ್ಯೂಸ್ ಅಂದರೆ ಹಿಂದೂಸ್ ಥರ. ದೇರ್ ಲ್ಯಾಂಗ್ವೇಜ್ ಈಸ್ ಇಬ್ರಿಯೂ. ಸೊ ಜ್ಯೂಸ್ ಏನು ಮಾಡ್ತಾರೆ, ಹಳೆ ಕಾಲದಿಂದನೂ ಅವರು ಯಾವ ಒಂದು ಲ್ಯಾಂಗ್ವೇಜ್ನ ಫಾಲೋ ಮಾಡ್ಕೊಂಬಂದಿದ್ದಾರೆ, ಅಥವಾ ಯಾವ ಲ್ಯಾಂಗ್ವೇಜ್ ಅವ್ರದ್ದು ಮೇಯ್ನ್ ಇದೆ ಅಂದರೆ ಹೀಬ್ರಿಯೂ ಅಂತ. ಈಗ ಹಿಂದೂಗಳಿಗೆ ಸ್ಯಾನ್ಸ್ಕ್ರಿಟ್ ಇರುತ್ತೆ, ಮತ್ತು ಮುಸ್ಲಿಮ್ಗಳಿಗೆ ಅರೇಬಿಕ್ ಇರುತ್ತೆ, ಆ ರೀತಿ. ಅಬ್ರಹಂ ವಾಸ್ ದಿ ಫೋರ್ ಫಾದರ್ ಆಫ್ ದಿಸ್ ರಿಲಿಜನ್ ಆ್ಯಂಡ್ ಮೋಸಸ್ ವಾಸ್ ದೇರ್ ಮೆಸೆಂಜರ್. ಸೊ ಈ ರಿಲಿಜನ್ನ ಶುರು ಮಾಡಿದಂಥವ್ರು ಅಬ್ರಹಂ ಅಂತ. ಫೋರ್ ಫಾದರ್ ಅಂದರೆ ಹಿರಿಯರು ಅಂತ ಕೂಡ ನಾವು ಅಂದ್ಕೊಳ್ಬೋದು. ಸೊ ಅವ್ರ ಹೆಸರು ಅಬ್ರಹಂ ಅಂತ. ಮತ್ತು ಈ ರಿಲಿಜನ್ಗೆ ಯಾರು ಮೆಸೆಂಜರ್ ಬಂದಿರ್ತಾರೆ, ಸೊ ಯೂಶ್ವಲಿ ಜುಡೈಸಮಲ್ಲಿ ಎಷ್ಟೊಂದು ಜನ ಮೆಸೆಂಜರ್ಸ್ ಇದ್ದಾರೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಮೋಸಸ್ ಅಂತ ಹೇಳ್ತೀವಿ. ಸೊ ಮೋಸಸ್ ಅನ್ನೋದು ಒಬ್ಬರು ಮೆಸೆಂಜರ್ನ ಹೆಸರು. ಈ ಇಮೇಜಲ್ಲಿ ಇದೆಯಲ್ಲ, ಈ ಒಂದು ಪೇಂಟಿಂಗಲ್ಲಿ ಇವರೇ. ಈಗ ನಾವು ಜ್ಯೂಸ್ ಅಂದರೆ ಯಾರು, ಜುಡೈಸಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಯಾರು ಪ್ರೊಫೆಟ್ ಮೋಸಸ್ನ ಫಾಲೋ ಮಾಡ್ತಾರೆ ಅವ್ರನ್ನ ನಾವು ಜ್ಯೂಸ್ ಅಂತ ಕರಿತೀವಿ. ಮತ್ತು ಇವರು ಫಾಲೋ ಮಾಡೋವಂಥ ರಿಲಿಜನ್ ಏನಿದೆ ಅದನ್ನು ನಾವು ಜುಡೈಸಮ್ ಅಂತ ಕರಿತೀವಿ. ಈಗ ನಾವು ಹಿಸ್ಟ್ರಿ ಆಫ್ ಜ್ಯೂಸ್ ನೋಡೋಣ. ಅಂದರೆ ಈ ಜ್ಯೂಸ್ ಎಲ್ಲಿದ್ದರು, ಯಾವ ರೀತಿ ಬಂದರು ಇವರು ನೋಡೋಣ. ಅಬೌಟ್ 3000 years ago ಇನ್ ಇಸ್ರೇಲ್, ಅಬೌಟ್ 10 to 12 ಟ್ರೈಬಲ್ ಗ್ರೂಪ್ಸ್ ಎಂಗೇಜ್ಡ್ ಇನ್ ಕಂಟಿನ್ಯೂಸ್ ಫೈಟ್. ಸೊ ಒಂದು ಇಸ್ರೇಲ್ ಅಂತ ಒಂದು ಜಾಗ ಇರುತ್ತೆ. ಈ ಜಾಗದಲ್ಲಿ ಒಂದು 3000 ವರ್ಷಗಳ ಹಿಂದೆ, ನಾನು ಒಂದು ಮ್ಯಾಪ್ ತೋರಿಸ್ತೀನಿ ನಿಮಗೆ. ಸೊ ಇದು ಇಸ್ರೇಲ್ ಆ್ಯಕ್ಚುಲಿ, ಝೂಮ್ ಔಟ್ ಮಾಡ್ತೀನಿ. ಸೊ ಇಂಡಿಯಾ ಇದೆಯಲ್ಲ, ಇಂಡಿಯಾಯಿಂದ ಹೀಗೆ ಬಂದರೆ ಈ ಜಾಗದಲ್ಲಿ ಇಸ್ರೇಲ್ ಅಂತ, ಈಗಲೂ ಕೂಡ ಇಸ್ರೇಲ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲೇ ಹಳೆ ಕಾಲದ ಇಸ್ರೇಲ್ ಕೂಡ ಇದ್ದಂಥದ್ದು. ಸೊ ಈ ಜಾಗದಲ್ಲಿ ಒಂದು 10 ರಿಂದ 12 ಟ್ರೈಬಲ್ ಗ್ರೂಪ್ಸ್ ಇರುತ್ತೆ. ಇವನ್ನ 12 ಟ್ರೈಬ್ಸ್ ಆಫ್ ಇಸ್ರೇಲ್ ಅಂತ ಕೂಡ ಕರೀತಾರೆ. ಸೊ ಈ ಟ್ರೈಬ್ಗಳು ಅಂದರೆ ಒಂದು ದೊಡ್ಡ ದೊಡ್ಡ ಊರುಗಳು ಅಥವಾ ದೊಡ್ಡ ದೊಡ್ಡ ಗ್ರೂಪ್ ಅಂದ್ಕೊಳ್ಳಿ.
ಇವ್ರ ಮಧ್ಯೆ ಕಂಟಿನ್ಯೂಸ್ ಆಗಿ ಫೈಟ್ ನಡೀತಾ ಇರುತ್ತೆ, ಯೂನಿಟಿ ಇರೋದಿಲ್ಲ. ಒಬ್ರಂದ್ರೆ ಒಬ್ರಿಗೆ ಇಷ್ಟ ಆಗಲ್ಲ, ಸೊ ಅವ್ರು ಇವ್ರ ಮೇಲೆ ಯುದ್ಧ ಮಾಡೋದು, ಇವ್ರು ಅವ್ರ ಮೇಲೆ ಯುದ್ಧ ಮಾಡೋದು ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ತಾ ಇರುತ್ತೆ. ಸಮ್ಟೈಮ್ಸ್ ದೇ ಹ್ಯಾಡ್ ಟು ಫೈಟ್ ಅಗೇನ್ಸ್ಟ್ ದಿ ಎಕ್ಸ್ಟರ್ನಲ್ ಎನಿಮೀಸ್. ನೋಡಿ, ಇವ್ರ ಮಧ್ಯೆ ಯುದ್ಧ ಜೊತೆಗೆ ಒಂದೊಂದು ಸರಿ ಬೇರೆ ದೇಶದವರು ಅಥವಾ ಬೇರೆ ಕಡೆಯಿಂದ ಬಂದಂಥ ಶತ್ರುಗಳು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇವರೆಲ್ಲ ಯುನೈಟ್ ಆಗಿ ಅವ್ರ ವಿರುದ್ಧ ಫೈಟ್ ಮಾಡಬೇಕಾಗತ್ತೆ. ಇಟ್ ವಾಸ್ ಥಾಟ್ ದಟ್ ದಿ ರಿಲಿಜನ್ ಕುಡ್ ಬ್ರಿಂಗ್ ಪೀಸ್ ಇನ್ ದಿ ಕಮ್ಯುನಿಟಿ. ಸೊ ಇವರಲ್ಲಿ ಏನು ಕಿತ್ತಾಟ ನಡೀತಾ ಇರುತ್ತೆ, ಇದೆಲ್ಲ ಕಿತ್ತಾಟನ ಎಂಡ್ ಮಾಡಬೇಕು ಅಂದರೆ ಒಂದು ಕರೆಕ್ಟಾದಂಥ ರಿಲಿಜನ್ ಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಇನ್ ದ ಸೇಮ್ ಟೈಮ್ ಡೇವಿಡ್ ಡಿಫೀಟೆಡ್ ಗೊಲಾಯತ್ ಆ್ಯಂಡ್ ಬಿಕೇಮ್ ದಿ ರೂಲರ್. ಈ ಟೈಮಲ್ಲಿ ಏನಾಗುತ್ತೆ, ಈ ಒಂದು 12 ಟ್ರೈಬ್ಸ್ ಏನಿತ್ತು ಇವ್ರ ಮೇಲೆ ಫಿಲಿಸ್ತೀನ್ಸ್ ಅಂತ ಕೆಲವರು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅದರಲ್ಲಿ ಬಂದಾಗ ಅಟ್ಯಾಕ್ ಮಾಡಿದಾಗ ತುಂಬ ದೊಡ್ಡ ಗಲಾಟೆಗಳೆಲ್ಲ ಆಗ್ತಾ ಇರುತ್ತೆ. ಆಗ ಏನು ಮಾಡ್ತಾರೆ, ನಮ್ಮ ಕಡೆಯಿಂದ ಒಬ್ಬರನ್ನ ನಿಮ್ಮ ಕಡೆಯಿಂದ ಒಬ್ಬರನ್ನ ವಾರಿಯರ್ನ ಕಳಿಸ್ತೀವಿ, ಯಾರು ಗೆಲ್ತಾರೆ ಅವ್ರಿಗೆ ಈ ಜಾಗ ಸೇರಿದ್ದು ಅಂತ ಒಂದು ಮಾತಾಡ್ಕೊಳ್ತಾರೆ. ಆ ಒಂದು ಫೈಟಲ್ಲಿ ಡೇವಿಡ್ ಅಂತ ಒಬ್ಬ ಚಿಕ್ಕ ಹುಡುಗ, 12 ವರ್ಷದ ಹುಡುಗ ಇರಬೇಕು, ಆ ಹುಡುಗ ಒಬ್ಬ ದೊಡ್ಡ ದೈತ್ಯಾಕಾರ ವ್ಯಕ್ತಿ ಇರ್ತಾನೆ, ಗೊಲಾಯತ್ ಅಂತ ಹೇಳ್ಬಿಟ್ಟು, ಆ ವ್ಯಕ್ತಿನ ಸೋಲಿಸ್ತಾನೆ. ಸೊ ಸೋಲಿಸಿದ್ರಿಂದ ಏನಾಯಿತು, ಎಲ್ಲರೂ ಸೇರಿ ಡೇವಿಡ್ನ ಆ ಒಂದು 12 ಟ್ರೈಬ್ಸ್ಗೂ ಕೂಡ ರಾಜ ಆಗಿ ಮಾಡ್ತಾರೆ. ಇಸ್ ಸನ್ ವಾಸ್ ಫೇಮಸ್ ಸಾಲೋಮನ್ ದಿ ಕಿಂಗ್ ಹೂ ರೈನ್ಡ್ ಫಾರ್ ಎ ಲಾಂಗ್ ಪೀರಿಯಡ್, ಬಿಲ್ಟ್ ಎ ಹ್ಯೂಜ್ ಟೆಂಪಲ್ ಇನ್ ಇಸ್ ಕಿಂಗ್ಡಮ್. ಸೊ ಡೇವಿಡ್ ಒಂದಷ್ಟು ವರ್ಷ ರೂಲ್ ಮಾಡಿದ್ಮೇಲೆ, ತುಂಬ ದೊಡ್ಡ ರಾಜ, ಫೇಮಸ್ ರಾಜ. ಡೇವಿಡ್ ಆದಮೇಲೆ ಅವರ ಮಗ ಸೋಲೋಮನ್ ಅನ್ನೋಂಥ ವ್ಯಕ್ತಿ ನೆಕ್ಸ್ಟು ರಾಜ ಆಗ್ತಾನೆ. ನೋಡಿ, ಸೋಲೋಮನ್ ತುಂಬ ವರ್ಷ ರೂಲ್ ಮಾಡ್ತಾನೆ, ಮಾಡಿಬಿಟ್ಟು ಆ ಕಿಂಗ್ಡಮಲ್ಲಿ ಒಂದು ದೊಡ್ಡ ಟೆಂಪಲ್ ಕಟ್ಟಿಸ್ತಾನೆ. ಸೊ ತುಂಬ ದೊಡ್ಡ ಟೆಂಪಲ್ ಅಂದರೆ ಅದು ಜೆರುಸೆಲೆಮ್ ಅಂತ ಒಂದು ಜಾಗ ಇದೆ, ನೋಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಆ ಸೋಲೋಮನ್ಸ್ ಟೆಂಪಲ್ ಅಂತ ಇತ್ತು, ಇವಾಗ ಅದು ಒಡೆದಾಕಿ ಅದ್ರ ಮೇಲೆ ಬೇರೆ ಏನೋ ಕಟ್ಟಿದ್ದಾರೆ, ಆದರೆ ಮೊದಲು ಅದು ಟೆಂಪಲ್ ಅದು. ದಿ ಕಿಂಗ್ಡಮ್ ವಾಸ್ ಸ್ಪ್ಲಿಟ್ ಇನ್ ಟು 2 ಆಫ್ಟರ್ ದಿ ಡೆತ್ ಆಫ್ ಕಿಂಗ್ ಸೋಲೋಮನ್ ಇನ್ 931 BCE. ಸೊ 931 BCEಯಲ್ಲಿ ಕಿಂಗ್ ಸೋಲೋಮನ್ ಸತ್ತೋದ ನಂತರ ಈ ಒಂದು ರಾಜ್ಯ ಏನಿತ್ತು, ಇಸ್ರೇಲ್ ರಾಜ್ಯ, ಇದು 2 ಭಾಗ ಆಗಿ ಡಿವೈಡ್ ಆಗುತ್ತೆ. ದಿ ಒನ್ ವಾಸ್ ಇಸ್ರೇಲ್ ಆ್ಯಂಡ್ ದಿ ಅದರ್ ಜೂಡಾ. ಒಂದು ಭಾಗನ ಇಸ್ರೇಲ್ ಅಂತ ಕರೀತಾರೆ, ಇನ್ನೊಂದು ಭಾಗನ ಜೂಡಾ ಅಂತ ಕರೀತಾರೆ. ಈಜಿಪ್ಷಿಯನ್ಸ್ ಆ್ಯಂಡ್ ಲೇಟರ್ ಅಸಿರಿಯನ್ಸ್ ಇನ್ವೇಡೆಡ್ ಇಸ್ರೇಲ್. ನೋಡಿ, ಈ ಇಸ್ರೇಲ್ ಜಾಗನ, ಅಂದರೆ ಜೂಡಾ ಅಲ್ಲ ನಾನು ಹೇಳ್ತಾ ಇರೋದು, ಇಸ್ರೇಲ್ ಏನು 2 ಭಾಗ ಆಗಿತ್ತು ಅದರಲ್ಲಿ ಇಸ್ರೇಲ್ ಇತ್ತಲ್ಲ, ಈ ಜಾಗನ ಈಜಿಪ್ಷಿಯನ್ಸ್ ಅಟ್ಯಾಕ್ ಮಾಡ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಅಸಿರಿಯನ್ಸ್ ಕೂಡ ಅಟ್ಯಾಕ್ ಮಾಡ್ತಾರೆ. ಸೊ ಈಜಿಪ್ಷಿಯನ್ಸ್ ಅಂದರೆ ಇಲ್ಲಿ ಇರ್ತಾರೆ, ನೋಡಿ ತೋರಿಸ್ತೀನಿ, ನೀವೆಲ್ಲ ನೋಡಿರ್ತೀರಲ್ಲ ಮಮ್ಮಿ, ಪಿರಮಿಡ್ಸ್, ಅದೆಲ್ಲ ಆ ಜಾಗದವರು, ಈಜಿಪ್ಟ್ ಅಂದರೆ. ಇವರು ಕೂಡ ಕೆಲವು ಸರಿ ಅಟ್ಯಾಕ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಅಸಿರಿಯನ್ಸ್ ಅಂತ ಇರ್ತಾರೆ ಈ ರೀಜನಲ್ಲಿ. ಸೊ ಇವರು ತುಂಬ ದೊಡ್ಡ ಎಂಪೈರ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅವರು ಕೂಡ ಇವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಯಿತು, ಈ ಜ್ಯೂಸ್ ಎಲ್ಲ ಕೂಡ ಇಸ್ರೇಲ್ ಅನ್ನೋ ಜಾಗನ ಬಿಟ್ಟು ಜೂಡಾ ಅಂತ ಒಂದು ಜಾಗ ಇರುತ್ತಲ್ಲ, ಅಂದರೆ ಇನ್ನೊಂದು ಅವ್ರದ್ದೇ ಕಿಂಗ್ಡಮ್ಮು, ಅದಕ್ಕೆಲ್ಲ ಹೋಗಿ ಸೆಟ್ಲ್ ಆಗ್ತಾರೆ ಅಥವಾ ಅಲ್ಲಿಗೆ ಹೋಗಿ ತಪ್ಪಿಸ್ಕೊಳ್ತಾರೆ. ದೇ ಬಿಲ್ಟ್ ಟೆಂಟ್ಸ್ ಇನ್ ಜೆರುಸೆಲಮ್. ಇವರೆಲ್ಲ ಕೂಡ ಈ ಜೆರುಸೆಲಮ್ ಅನ್ನೋ ಏನು ಜಾಗ ಇದೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಜೆರುಸೆಲಮ್ ಅಂತ ಏನು ಜಾಗ ಇದೆ, ಈ ಜಾಗದಲ್ಲಿ ಕೆಲವು ಟೆಂಟ್ಸ್ ಹಾಕ್ಕೊಂಡು ಇವರಲ್ಲಿ ಸೆಟ್ಲ್ ಆಗಲಿಕ್ಕೆ ಶುರು ಮಾಡ್ತಾರೆ. ಲೇಟರ್ ಬ್ಯಾಬಿಲೋನಿಯನ್ಸ್ ಇನ್ವೇಡೆಡ್ ಇಸ್ರೇಲ್ ಆ್ಯಂಡ್ ವಾನ್ ಅಸಿರಿಯನ್ಸ್. ಸೊ ಅಸಿರಿಯನ್ಸ್ ಇದೆಲ್ಲ ರೂಲ್ ಮಾಡ್ತಾರಂಥ ಟೈಮಲ್ಲಿ ಬ್ಯಾಬಿಲೋನಿಯನ್ಸ್ ಅಂತ ಇರ್ತಾರೆ. ಸೊ ಬ್ಯಾಬಿಲೋನಿಯನ್ಸ್ ಅಂದರೆ ಇಲ್ಲಿರೋವಂಥವ್ರು. ಸೊ ಈ ಜಾಗದ ಒಬ್ಬರು ಸೈರಸ್ ಅಂತ ಒಬ್ಬ ರಾಜ ಇರ್ತಾರೆ, ಅವರೆಲ್ಲ ಆ ಒಂದು ಬ್ಯಾಬಿಲೋನಿಯನ್ ಡೈನೆಸ್ಟಿ ಅವರು. ಇವರು ಬಂದು ಅಸಿರಿಯನ್ಸ್ನ ಸೋಲಿಸ್ಬಿಟ್ಟು ಇವರು ಈ ಜಾಗನ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮೊದಲು ಜ್ಯೂಸಿಂದ ಅಸಿರಿಯನ್ಸ್ ಕಿತ್ಕೊಂಡಿದ್ರು, ಅಸಿರಿಯನ್ಸಿಂದ ಬ್ಯಾಬಿಲೋನಿಯನ್ಸ್ ತೊಗೊಂಡ್ರು ಆ ಜಾಗನ. ಬ್ಯಾಬಿಲೋನಿಯನ್ಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದಿ ಟೆಂಪಲ್. ಈ ಬ್ಯಾಬಿಲೋನಿಯನ್ಸ್ ಏನು ಮಾಡ್ತಾರೆ, ಈ ಸೊಲೊಮನ್ ಏನು ಟೆಂಪಲ್ ಕಟ್ಸಿದ್ದ ಆ ಟೆಂಪಲ್ನ ಕಂಪ್ಲೀಟಾಗಿ ಇವರು ಡಿಸ್ಟ್ರಾಯ್ ಮಾಡ್ತಾರೆ, ಒಡೆದಾಕ್ತಾರೆ. ಇನ್ 538 BCE ಅಂದರೆ ಹತ್ತತ್ರ 2500 ವರ್ಷಗಳ ಹಿಂದೆ ಆಚಿಮೆನಿಡ್ ಆಫ್ ಪರ್ಷಿಯಾ ಇನ್ವೇಡೆಡ್ ಇಸ್ರೇಲ್. ಸೊ ಆಚಿಮೆನಿಡ್ ಡೈನೆಸ್ಟಿ ಅಂತ ಇರುತ್ತೆ ಪರ್ಷಿಯಾದಲ್ಲಿ, ಆ ಒಂದು ಡೈನೆಸ್ಟಿಯವರು ಇಸ್ರೇಲ್ನ ಇನ್ವೇಡ್ ಮಾಡ್ತಾರೆ. ಸೈರಸ್, ದಿ ಫೇಮಸ್ ಫಾರ್ ಹಿಸ್ ಬೆನೋವಲೆಂಟ್ ಆ್ಯಟಿಟ್ಯೂಡ್, ಗೇವ್ ಬ್ಯಾಕ್ ದರ್ ಕಿಂಗ್ಡಮ್ ಆ್ಯಂಡ್ ಅಲೌಡ್ ಜ್ಯೂಸ್ ಟು ಲಿವ್ ಇನ್ ಪೀಸ್. ಸೊ ಈ ಜಾಗದ ಬ್ಯಾಬಿಲೋನಿಯಿಂದ ಬಂದಂಥ ಒಬ್ಬ ಆಚಿಮೆನಿಡ್ ಎಂಪರರ್ ಇರ್ತಾನೆ, ಸೈರಸ್ ದಿ ಗ್ರೇಟ್ ಅಂತ. ಈ ವ್ಯಕ್ತಿ ಏನು ಮಾಡ್ತಾನೆ, ಬಂದು ಇಸ್ರೇಲ್ನೆಲ್ಲ ಫುಲ್ ಇವನ ಅಂಡರ್ಗೆ ತೊಗೊಂಡು ಈ ಜಾಗನ ಮತ್ತೆ ಅಲ್ಲಿದ್ದಂಥ ಜ್ಯೂಸ್ ಏನಿದ್ರು, ಅಂದರೆ ಈ ಜುಡಾಯಿಸಮ್ನ ಫಾಲೋ ಮಾಡೋವಂಥ ಜನಗಳು, ಅವ್ರಿಗೆ ವಾಪಸ್ ಕೊಟ್ಟು ಅವ್ರನ್ನ ನೀವು ಆರಾಮಾಗಿರ್ರಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಮತ್ತೆ ಜ್ಯೂವಿಶ್ ಸ್ಟೇಟು ಎಸ್ಟಾಬ್ಲಿಷ್ ಆಗುತ್ತೆ. ಜ್ಯೂಸ್ ವೇರ್ ಬ್ಯಾಕ್ ಇನ್ ದೇರ್ ಮದರ್ಲ್ಯಾಂಡ್ ಆ್ಯಂಡ್ ರೀಬಿಲ್ಡ್ ದೇರ್ ಟೆಂಪಲ್.
ಸೊ ಜ್ಯೂಸ್ ಏನು ಮಾಡ್ತಾರೆ, ಮತ್ತೆ ವಾಪಸ್ ಅವ್ರ ತಾಯಿ ನಾಡಿಗೆ ಬಂದಂಗಾಯಿತು, ಮತ್ತು ಅವ್ರದ್ದೇ ಜಾಗ ಆದಂಗಾಯಿತು. ಸೊ ಈಗ ಇನ್ನೊಂದು ದೇವಸ್ಥಾನನ ಸೆಕೆಂಡ್ ಟೆಂಪಲ್ ಅಂತ ಕೂಡ ಕರೀತಾರೆ, ಇದನ್ನು ಅವರು ಕಟ್ತಾರಲ್ಲಿ. ತೋರಾ ದೇರ್ ರಿಲಿಜಿಯಸ್ ಟೆಕ್ಸ್ಟ್ಸ್ ವೆರ್ ಆಲ್ಸೋ ರಿಟನ್. ಸೊ ಇವರು ಅವರ ರಿಲಿಜಿಯಸ್ ಟೆಕ್ಸ್ಟ್ಸ್, ಅಂದರೆ ನಮ್ಗೆ ಯಾವ ರೀತಿ ಈಗ ವೇದ ಉಪನಿಷತ್ ಈ ಥರ ಎಲ್ಲ ಇರುತ್ತೆ, ಆ ರೀತಿಯೇ ಅವ್ರಿಗೂ ಕೂಡ ತೋರಾ ಅಂತ ಒಂದು ರಿಲಿಜಿಯಸ್ ಬುಕ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ಈಗ ಇನ್ವೇಷನ್ ಓವರ್ ಜ್ಯೂಸ್. ಸೊ ಈಗ ನಾನು ಏನು ಹೇಳಿದೆ, ಇವಾಗ ಮತ್ತೆ ಜ್ಯೂಸ್ ಬಂದು ಸೆಟ್ಲ್ ಆದರು ಅವರ ಜಾಗಕ್ಕೆ, ಅಲ್ಲೇ ಒಂದು ಟೆಂಪಲ್ ಕಟ್ಕೊಂಡ್ರು ಅಂತ ಹೇಳಿದೆ. ಸೊ ಇದಾದ ಮೇಲೆ ಏನಾಯಿತು ನೋಡೋಣ. ಮ್ಯಾಸಿಡೋನಿಯನ್ ರೂಲರ್ ಅಲೆಕ್ಸಾಂಡರ್ ಮೇಡ್ ಅನದರ್ ಅಟ್ಯಾಕ್ ಆನ್ ಬ್ಯಾಬಿಲೋನಿಯಾ ಆ್ಯಂಡ್ ಡಿಫೀಟೆಡ್ ದೆಮ್ ಇನ್ 334 BCE. ಅಲೆಕ್ಸಾಂಡರ್ ದಿ ಗ್ರೇಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲೆಕ್ಸಾಂಡರ್ ಅಂತ. ಸೊ ಆ ವ್ಯಕ್ತಿ ಈ ಜಾಗದವನು, ಈ ಗ್ರೀಸ್ ಅಥವಾ ಮ್ಯಾಸಿಡೋನಿಯಾ ಅಂತೇನಿದೆ ಈ ಜಾಗದಲ್ಲಿ ಬರ್ತಾನೆ. ಇಲ್ಲಿಂದ ಬಂದು ಈ ಆಚಮಿನಿಡ್ ಎಂಪರರ್ ಏನಿರ್ತಾನೆ, ಡರಯಸ್ ಅಂತ ಒಬ್ಬವಿರ್ತಾನೆ, ಸೊ ಆ ವ್ಯಕ್ತಿನ ಸೋಲಿಸ್ತಾನೆ. ಸೊ ಈ ಡರಯಸ್ ಏನು ಮಾಡ್ತಾನೆ, ಈ ಇಸ್ರೇಲ್ ಜಾಗ ಇರ್ಬೋದು, ಇದಿಷ್ಟು ಜಾಗ ಕಂಪ್ಲೀಟಾಗಿ ಇಂಡಿಯಾ ಬಾರ್ಡರ್ವರೆಗೂ ಇದಿಷ್ಟು ಜಾಗನ ಆ ವ್ಯಕ್ತಿ ರೂಲ್ ಮಾಡ್ತಾ ಇರ್ತಾನೆ. ಸೊ ಆ ರಾಜನ ಸೋಲಿಸ್ಬಿಟ್ಟು ಅಲೆಕ್ಸಾಂಡರ್ ಈ ಇಷ್ಟು ಜಾಗನ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಆಟೋಮೆಟಿಕ್ಲಿ ಈ ಇಸ್ರೇಲ್ ಜಾಗ ಕೂಡ ಅಲೆಕ್ಸಾಂಡರ್ ಅಂಡರ್ಗೆ ಬರುತ್ತೆ. ಜ್ಯೂಸ್ ವೇರ್ ಅಗೇನ್ ಇನ್ ಟ್ರಬಲ್ಸ್, ಮತ್ತು ಜ್ಯೂಸ್ಗಳಿಗೆ ಕಷ್ಟ ಶುರುವಾಯಿತು. ದಸ್ ಇಸ್ರೇಲ್ ಆ್ಯಂಡ್ ಜೂಡಾ ವೇರ್ ಇನ್ ಒನ್ ಆರ್ ದಿ ಅದರ್ ಟ್ರಬಲ್, ಇದರಿಂದ ಒಂದಲ್ಲ ಒಂದು ಕಷ್ಟಗಳು ಬರ್ತಾನೆ ಇತ್ತು. ಸೊ ದೇ ಹ್ಯಾಡ್ ಟು ಫ್ಲೀ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಲೇಟರ್ ಸ್ಪ್ರೆಡ್ ಟು ಯುರೋಪ್, ಏಷ್ಯಾ, ಆಫ್ರಿಕಾ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಸೊ ಇದರಿಂದ ಏನಾಯಿತು, ಇವರು ಮತ್ತೆ ಇಸ್ರೇಲ್ನ ಬಿಟ್ಬಿಟ್ಟು ಬೇರೆ ಬೇರೆ ಜಾಗಕ್ಕೆ ಹೋಗಿ ಸೆಟ್ಲ್ ಆಗೋಕ್ಕೆ ಶುರು ಮಾಡ್ತಾರೆ. ಸಿರಿಯಾಗೆ ಬರ್ತಾರೆ, ಇರಾಕ್ ಬರ್ತಾರೆ, ಮತ್ತು ಈ ಕಡೆ ಯುರೋಪ್ಗೆ ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ಪೈನ್, ಈ ಕಡೆ ಎಲ್ಲ ಕಡೆ ಕೂಡ ಇವರು ಎಲ್ಲರೂ ಒಂದೊಂದು ದಿಕ್ಕಾಪಲಾಗಿ ಹೋಗ್ಬಿಡ್ತಾರೆ. ಕ್ರಿಶ್ಚಿಯಾನಿಟಿ ವಾಸ್ ದಿ ಲೇಟರ್ ಡೆವಲಪ್ಮೆಂಟ್. ಸೊ ಈ ಜ್ಯೂಸ್ದೆಲ್ಲ ಆದಮೇಲೆ ಕ್ರಿಶ್ಚಿಯಾನಿಟಿ ಬರೋದು. ಸೊ ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಜೀಸಸ್ ಕ್ರೈಸ್ಟ್ ಹೂ ಥಾಟ್ ಕ್ರಿಶ್ಚಿಯಾನಿಟಿ ವಾಸ್ ಎ ಜ್ಯೂ. ಸೊ ಈಗ ಜೀಸಸ್ ಕ್ರೈಸ್ಟ್ ಏನಿದ್ದಾರೆ ದೇವರು ಅಂತ ಏನು ಕ್ರಿಶ್ಚಿಯನ್ಸ್ ಅಂದ್ಕೊಳ್ತಾರೆ, ಆ ವ್ಯಕ್ತಿ ಕೂಡ ಅವರು ಹುಟ್ಟಿದ್ದು ಕೂಡ ಒಬ್ಬರು ಜೀವಾಗಿ. ಸೊ ಈ ಒಂದು ಜುಡಾಯಿಸಮ್ ರಿಲಿಜನ್ಗೆ ಅವರು ಸೇರಿದವರಾಗಿರ್ತಾರೆ. ಆಮೇಲೆ ಬಂದು ಇವರು ಹೊಸ ರಿಲಿಜನ್ನ ಶುರು ಮಾಡೋದು. ನೆಕ್ಸ್ಟ್ ದಿ ರೈಸ್ ಆಫ್ ಇಸ್ರೇಲ್, ಮತ್ತು ಇಸ್ರೇಲ್ ಯಾವ ರೀತಿ ಬಂತು ಅಂತ. ಸೊ ಇವಾಗ ಏನು ಮೆಸಿಡೋನಿಯನ್ ರೂಲರ್ ಆದಮೇಲೆ ಮತ್ತು ನೆಕ್ಸ್ಟ್ ರೋಮನ್ ಇನ್ವೇಷನ್ ಆಗುತ್ತೆ, ಆ ಟೈಮಲ್ಲೆಲ್ಲ ಜ್ಯೂಸ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ. ಅಂದರೆ ಯುರೋಪ್ನ ಬೇರೆ ಬೇರೆ ಭಾಗಗಳಿಗೆ ಹೋಗಿರ್ತಾರೆ, ಇಲ್ಲೂ ಕೂಡ ಕೆಲವರೆಲ್ಲ ಇರ್ತಾರೆ. ಈಗ ಇವರೆಲ್ಲ ಮತ್ತೆ ಯಾವ ರೀತಿ ವಾಪಸ್ ಬಂದರು, ಯಾವ ರೀತಿ ಇವರು ಮತ್ತೆ ಒಂದು ದೇಶನ ಫಾರ್ಮ್ ಮಾಡಿದ್ರು ನೋಡೋಣ. ದಿ ಜ್ಯೂಸ್ ಹೂ ಹ್ಯಾಡ್ ಫಾಟ್ ಫಾರ್ ದೇರ್ ಸರ್ವೈವಲ್ ಥ್ರೂ ಔಟ್. ನೋಡಿ ದಿ ಜಿವಿಶ್ ಹ್ಯಾಡ್ ಫಾಟ್ ಫಾರ್ ದೇರ್ ಸರ್ವೈವಲ್ ಥ್ರೂ ಔಟ್. ಸೊ ಈ ಜ್ಯೂಸ್ ಏನಿದ್ದಾರೆ ಇವರು ಇವರ ಸರ್ವೈವಲ್ಗೋಸ್ಕರ ಪ್ರತಿಯೊಂದು ದಿನವೂ ಕೂಡ ಫೈಟ್ ಮಾಡ್ತಾ ಇರ್ತಾರೆ. ಅಂದರೆ ಇವರಿಗೆ ಒಬ್ಬರಲ್ಲ ಒಬ್ಬರು ಇವ್ರಿಗೆ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಸೊ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಕೂಡ ಇರ್ಬೋದು. ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್, ಅಡಾಲ್ಫ್ ಹಿಟ್ಲರ್ ದಿ ಜರ್ಮನ್ ಡಿಕ್ಟೇಟರ್ ಗಾಟ್ ಕಿಲ್ಡ್ 60 lakh ಜ್ಯೂಸ್. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆಗುವಂಥ ಟೈಮಲ್ಲಿ ಏನಾಗುತ್ತೆ, ಅಡಾಲ್ಫ್ ಹಿಟ್ಲರ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇಲ್ಲಿ ಜರ್ಮನಿ ನೋಡ್ತಿರಲ್ಲ, ಈ ಜರ್ಮನಿ ದೇಶದಲ್ಲಿ ಈ ವ್ಯಕ್ತಿಗೆ ಜ್ಯೂಸ್ ಅಂದರೆ ಇಷ್ಟ ಇರಲ್ಲ. ಸೊ ಇವ್ರೇನು ಮಾಡ್ತಾನೆ, 60 ಲಕ್ಷ ಜನನ ಒಂದು ಅಲ್ಲಿ ಗ್ರೂಪ್ ಮಾಡಿಸ್ಬಿಟ್ಟು ಅವ್ರನ್ನೆಲ್ಲ ಕೂಡ ಗ್ಯಾಸ್ ಚೇಂಬರ್ಸ್ ಅಂತ ಕರಿತೀವಿ, ಅಂಥದ್ರಲ್ಲಿ ಸಾಯಿಸೋದು, ಅವ್ರಿಗೆ ಒಂದು ಕೆಲಸ ಮಾಡಿಸಿ ಸಾಯಿಸೋದು, ಈ ಥರ ಮಾಡಿ 60 ಲಕ್ಷ ಜನನ ಪ್ರಾಣನ ಅವನು ತೆಗಿತಾನೆ. ಆಫ್ಟರ್ ದಿ ಎಂಡ್ ಆಫ್ ದಿ ವರ್ಲ್ಡ್ ವಾರ್ II, UNO ಫಾರ್ಮ್ಡ್ ಇಸ್ರೇಲ್ ಆ್ಯಸ್ ಎ ಸಪ್ರೇಟ್ ನೇಷನ್ ಫಾರ್ ದಿ ಜ್ಯೂಸ್. ಸೊ ಏನಾಯಿತು, ಈ ವರ್ಲ್ಡ್ ವಾರ್ II ಎಂಡ್ ಆಗುತ್ತೆ. ಆಮೇಲೆ ಅಡಾಲ್ಫ್ ಹಿಟ್ಲರ್ ಸತ್ತೋಗ್ತಾನೆ, ಜರ್ಮನಿ ಸೋತೋಗುತ್ತೆ. ಆಮೇಲೆ ಏನು ಮಾಡ್ತಾರೆ, UNO ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ, ಅಂದರೆ ಎಲ್ಲ ದೇಶದವರು ಸೇರಿ ಅವರೆಲ್ಲ ಏನು ಮಾಡ್ತಾರೆ, ಇಸ್ರೇಲ್ ಅಂತ ಒಂದು ಹೊಸ ದೇಶ ಮಾಡಬೇಕು ಅಂತೇಳಿ. ಸೊ ಹಳೆ ಇಸ್ರೇಲ್ ಏನಿತ್ತು ಅದೇ ಜಾಗದಲ್ಲೇ ಒಂದು ಇಸ್ರೇಲ್ ಅಂತ ಕ್ರಿಯೇಟ್ ಮಾಡಿ, ಈ ಜ್ಯೂಸ್ ಏನಿದ್ರು ಅವ್ರಿಗೆಲ್ಲ ಅಲ್ಲಿ ಹೋಗೋಕ್ಕೆ, ಅಲ್ಲಿ ಅವರು ವಾಸ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ಎಲ್ಲ ಕೂಡ ಬೇರೆ ಬೇರೆ ಕಡೆ ಹೋಗಿ ಸೆಟ್ಲಾದವರೆಲ್ಲ ಕೂಡ ವಾಪಸ್ ಬಂದು ಒಂದಷ್ಟು ಜನ ಈಗ ಇಸ್ರೇಲಲ್ಲೇ ಇದ್ದಾರೆ. ಇನ್ನೂ ಸುಮಾರು ಜನ ಬೇರೆ ಕಡೆ ಇದ್ದಾರೆ, ಆದರೆ ಒಂದಷ್ಟು ಜನ ಇಸ್ರೇಲ್ಗೆ ವಾಪಸ್ಸು ಬಂದಿದ್ದಾರೆ. ದಿಸ್ ದಿ ಜ್ಯೂಸ್ ಗಾಟ್ ಬ್ಯಾಕ್ ದೇರ್ ನೆದರ್ಲ್ಯಾಂಡ್ ಆಫ್ಟರ್ 3000 years. ಸೊ ಈ ಥರ ಅವರು ಹತ್ತಿರ 2300 ಅಥವಾ 3000 ವರ್ಷ ಆದಮೇಲೆ ಜ್ಯೂಸ್ಗೆ ಮತ್ತೆ ಅವರ ಒಂದು ತಾಯಿನಾಡು ವಾಪಸ್ಸು ಸಿಕ್ಕಿತ್ತು. ಹೀಬ್ರೂ ಬೈಬಲ್ ಆಲ್ಸೋ ಕಾಲ್ಡ್ ಓಲ್ಡ್ ಟೆಸ್ಟ್ಮೆಂಟ್ ಆ್ಯಸ್ 3 divisions. ಸೊ ಹೀಬ್ರೂ ಬೈಬಲ್ ಅಂತ ಒಂದಿದೆ. ಸೊ ಈಗ ನಾವೇನು ಬೈಬಲ್ ಅಂತ ಕರಿತೀವಿ ಅದು ಕ್ರಿಶ್ಚಿಯಾನಿಟಿಯ ಒಂದು ಟೆಕ್ಸ್ಟ್, ಆದರೆ ಹೀಬ್ರೂ ಬೈಬಲ್ ಅಂತ ಒಂದಿದೆ, ಇದು ಜುಡಾಯಿಸಮ್ನ ಒಂದು ಟೆಕ್ಸ್ಟ್, ಅಂದರೆ ಅವರ ಒಂದು ಬುಕ್ ಇದು. ಸೊ ಆ ಬುಕ್ನ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಕೂಡ ಕರಿತೀವಿ. ಅದರಲ್ಲಿ 3 ಡಿವಿಷನ್ಸ್ ಇದೆ.
ಒಂದು ಲಾ ಇದೆ, ಲಾ ಬಗ್ಗೆ, ಇನ್ನೊಂದು ರೈಟಿಂಗ್ಸ್ ಬಗ್ಗೆ ಇದೆ, ಆಮೇಲೆ ಇನ್ನೊಂದು ಮೋಸಸ್ ರೈಟಿಂಗ್ಸ್ ಬಗ್ಗೆ, ಅಂದರೆ ಮೋಸಸ್ ಏನು ಬರೆದಿದ್ದಾರೆ ಅದ್ರ ಬಗ್ಗೆ ಕೂಡ ಇದೆ. ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಅಡಾಪ್ಟೆಡ್ ಮೆನಿ ಆಫ್ ದೆಮ್. ಸೊ ಈಗೇನು ಹೀಬ್ರೂ ಬೈಬಲಲ್ಲಿದೆ ಮತ್ತು ಇದೆಲ್ಲ ಇದೆ ಓಲ್ಡ್ ಟೆಸ್ಟ್ಮೆಂಟಲ್ಲಿ, ಅದನ್ನು ಎಷ್ಟೊಂದು ಪಾರ್ಟು ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಮತ್ತು ಇಸ್ಲಾಮಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈಗ ನಮಗೆ ಇಸ್ರೇಲ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಯಿತು. ಈಗ ಈ ಜುಡಾಯಿಸಮ್ ರಿಲಿಜನ್ ಏನಿದೆ, ಈ ರಿಲಿಜನ್ನ 10 ರೂಲ್ಸ್ ಅಥವಾ ಟೆನೆಟ್ಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಡು ನಾಟ್ ಹ್ಯಾವ್ ಎನಿ ಅದರ್ ಗಾಡ್ಸ್. ಸೊ ಜುಡಾಯಿಸಮ್ ಪ್ರಕಾರ ಒಂದು ದೇವ್ರನ್ನ ಮಾತ್ರ ಇವರು ಪೂಜೆ ಮಾಡಬೇಕು. ದೇವರಿಗೆ ಹೆಸರು ಕೂಡ ಇಲ್ಲ, ಆದರೆ ಯಹ್ವ ಅಂತ YHWH ಅಂತ ಅದು ಸ್ಪೆಲ್ಲಿಂಗ್. ಸೊ ಆ ರೀತಿ ಕರೀತಾರಷ್ಟೇ, ಆದರೆ ಈ ದೇವರಿಗೆ ಹೆಸರು ಕೂಡ ಇಲ್ಲ, ಶೇಪ್ ಇಲ್ಲ, ಆಕಾರ ಇಲ್ಲ, ಏನೂ ಇಲ್ಲ. ಓಕೆ, ಆ ಥರ ಒಂದು ದೇವರಿದೆ ಇವ್ರದ್ದು. ಆ ದೇವ್ರನ್ನ ಇವರು ವರ್ಷಿಪ್ ಮಾಡಬೇಕು, ಬೇರೆ ಯಾವ ದೇವ್ರನ್ನ ಇವರು ವರ್ಷಿಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟು, ಡು ನಾಟ್ ಮೇಕ್ ಆರ್ ವರ್ಷಿಪ್ ಐಡಲ್ಸ್. ಇವರು ಐಡಲ್ಸ್ ಅಂದರೆ ವಿಗ್ರಹಗಳೇನು ಮಾಡ್ತೀವಿ ನಾವು, ವಿಷ್ಣು ವಿಗ್ರಹ, ಶಿವನ ವಿಗ್ರಹ ಮಾಡ್ತೀವಿ, ಆ ರೀತಿ ವಿಗ್ರಹ ಮಾಡೋ ಹಾಗೆ ಇಲ್ಲ ಇವರು. ಆ ವಿಗ್ರಹಗಳಿಗೆ ಪೂಜೆ ಕೂಡ ಮಾಡೋ ಹಾಗಿಲ್ಲ. ಡು ನಾಟ್ ಡಿಸ್ರೆಸ್ಪೆಕ್ಟ್ ಆರ್ ಮಿಸ್ಯೂಸ್ ಗಾಡ್ಸ್ ನೇಮ್. ಸೊ ಈಗ ಸುಮ್ಮನೆ ದೇವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ಅಂದರೆ ದೇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಆ ಥರ ಎಲ್ಲ ಮಾಡಬಾರ್ದು. ಜೊತೆಗೆ ಮಿಸ್ಯೂಸ್ ಕೂಡ ಮಾಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸುಮ್ಮನೆ ಮಾತಾಡ್ತಾರೆ ದೇವ್ರ ಮೇಲಾಣೆ ಅಂತ ಮಾತಾಡ್ತೀವಲ್ಲ, ಆ ರೀತಿ ಕೂಡ ಇವರು ದೇವ್ರನ್ನ ಸುಮ್ಮನೆ ಯೂಸ್ ಮಾಡಬಾರ್ದು. ಎಲ್ಲಿ ಉಪಯೋಗ ಬರುತ್ತೋ ಅಲ್ಲಿ ಮಾತ್ರ ಇವರು ದೇವ್ರನ್ನ ಯೂಸ್ ಮಾಡಬೇಕು, ಪ್ರೇಯರ್ಸಲ್ಲಿ ಅಲ್ಲಿ ಇಲ್ಲಿ ಮಾತ್ರ. ರಿಮೆಂಬರ್ ದಿ ಸಬಾತ್ ಆ್ಯಂಡ್ ಕೀಪ್ ಇಟ್ ಹೋಲಿ. ಸಬಾತ್ ಅಂದರೆ ಏನು ಅದನ್ನು ನೆನ್ಪಿಟ್ಕೊಳ್ಬೇಕು ಮತ್ತು ಅದನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ಹಾನರ್ ಯುವರ್ ಮದರ್ ಆ್ಯಂಡ್ ಫಾದರ್. ತಂದೆ ತಾಯಿಗೆ ಗೌರವ ಕೊಡಬೇಕು. ಡು ನಾಟ್ ಕಮಿಟ್ ಮರ್ಡರ್. ಕೊಲೆ ಮಾಡಬೇಡಿ ಅಂತ. ಡು ನಾಟ್ ಕಮಿಟ್ ಅಡಲ್ಟ್ರಿ. ಅಡಲ್ಟ್ರಿ ಅಂತ ಹೇಳಿದ್ರೆ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಅಂತಾರಲ್ಲ ಆ ಥರ. ಸೊ ಅದನ್ನು ಮಾಡಬಾರ್ದು. ಡು ನಾಟ್ ಸ್ಟೀಲ್ ಅಂದರೆ ಕಳ್ಳತನ ಮಾಡಬಾರ್ದು. ಡು ನಾಟ್ ಟೆಲ್ ಲೈಸ್ ಅಂದರೆ ಸುಳ್ಳು ಹೇಳಬಾರ್ದು. ಡು ನಾಟ್ ಬಿ ಎನ್ವಿಯಸ್ ಆಫ್ ಅದರ್ಸ್. ಎನ್ವಿಯಸ್ ಅಂದರೆ ಇದೊಂಥರ ಜಲಸಿ ಟೈಪ್. ಓಕೆ, ಎನ್ವಿನೂ ಜಲಸಿ ಆಲ್ಮೋಸ್ಟ್ ಆಲ್ ಒಂದು ಲೆವೆಲ್ಗೆ ಬರುತ್ತೆ. ಸೊ ಯಾರ ಮೇಲೂ ನಾವು ಅಸೂಯೆ ಪಟ್ಕೊಳ್ಬಾರ್ದು, ನಾವು ಎನ್ವಿಯಸ್ ಆಗಿರಬಾರ್ದು. ಸೊ ಇದಿಷ್ಟು ಕೂಡ ಜುಡಾಯಿಸಮ್ನ 10 ರೂಲ್ಸ್. ಝೊರಾಸ್ಟ್ರಿನಿಸಮ್. ಈಗ ನಾವು ಜುಡಾಯಿಸಮ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ಇನ್ನೊಂದು ರಿಲಿಜನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದರ ಹೆಸರು ಝೊರಾಸ್ಟ್ರಿನಿಸಮ್ ಅಂತ. ಆಲ್ದೋ ಝೊರಾಸ್ಟ್ರಿನಿಸಮ್ ವಾಸ್ ಫೌಂಡೆಡ್ ಇನ್ ಪರ್ಷಿಯಾ, ಇಟ್ ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಇಂಡಿಯಾ. ನೋಡಿ, ಈ ರಿಲಿಜನ್ ಶುರುವಾಗಿದ್ದು ಬಂದು ಪರ್ಷಿಯಾ ಅಂತ ಒಂದು ಜಾಗದಲ್ಲಿ. ಎಲ್ಲಿ ಇದೆ ಪರ್ಷಿಯಾ? ಸೊ ಇಂಡಿಯಾಯಿಂದ ಹೀಗೆ ಲೆಫ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಇರಾನ್ ಅಂತ ಏನು ದೇಶ ಕಾಣಿಸ್ತಾ ಇದೆಯಲ್ಲ, ಈ ರೀಜನ್ನು ಮತ್ತು ಇದ್ರ ಸುತ್ತಮುತ್ತ ರೀಜನ್ನ ಮೊದಲು ಪರ್ಷಿಯಾ ಅಂತ ಕರೀತಾ ಇದ್ರು. ಅದಕ್ಕೆ ಈ ಝೊರಾಸ್ಟ್ರಿನಿಸಮ್ನ ಫಾಲೋ ಮಾಡೋವಂಥ ಜನನ ಝೊರಾಸ್ಟ್ರಿಯನ್ಸ್ ಅಂತಲೂ ಕರೀತಾರೆ, ಜೊತೆಗೆ ಪಾರ್ಸೀಸ್ ಅಂತ ಕೂಡ ಕರೀತಾರೆ, ಅಂದರೆ ಪರ್ಷಿಯಾದಿಂದ ಬಂದಂಥವ್ರು ಅಂತ. ಸೊ ಈ ಪಾರ್ಸೀಸ್ ಏನು ಮಾಡ್ತಾರೆ, ಇಲ್ಲಿಂದ ಇಸ್ಲಾಮಿಕ್ ಇನ್ವೇಷನ್ಸ್ ಎಷ್ಟೊಂದು ಆಗುತ್ತಲ್ಲ, ಇದರಿಂದ ಏನು ಮಾಡ್ತಾರೆ, ಸುಮಾರು ಜನ ಅವ್ರು ಇರೋವಂಥ ಜಾಗನ ಬಿಟ್ಟು ಬಂದು ಇಂಡಿಯಾದ ಬೇರೆ ಬೇರೆ ಪಾರ್ಟ್ಸ್ಗಳಲ್ಲಿ ಸೆಟಲ್ ಆಗ್ತಾರೆ. ಪಾರ್ಸೀಸ್ ಆರ್ ಮೋರ್ ಇನ್ ನಂಬರ್ ಇನ್ ಇಂಡಿಯಾ ಕಂಪೇರ್ಡ್ ಟು ಎನಿ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್. ಸೊ ಈ ಪಾರ್ಸೀಸ್ ಜಾಸ್ತಿ ಜನ ಇರೋದು ಬಂದು ಇಂಡಿಯಾದಲ್ಲಿ, ಬೇರೆ ಕಡೆ ಎಲ್ಲ ತುಂಬ ಕಮ್ಮಿ ಜನ ಇದ್ದಾರೆ. ದೇರ್ ಕಾಂಟ್ರಿಬ್ಯೂಷನ್ ಟು ದಿ ಎಕಾನಮಿ, ಆರ್ಮಿ ಆ್ಯಂಡ್ ಫ್ರೀಡಮ್ ಮೂಮೆಂಟ್ ಈಸ್ ವರ್ತ್ ರಿಮೆಂಬರಿಂಗ್. ನೋಡಿ, ಪಾರ್ಸೀಸ್ ಎಲ್ಲ ಇಂಡಿಯಾದಲ್ಲಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ಈ ಥರ ಒಂದು ರಿಲಿಜನ್ ಇದೆ ಅಂತಲೂ ಗೊತ್ತಿರಲ್ಲ. ಈಗ ನೀವು ಏನು ರತನ್ ಟಾಟಾ ಅಂತೆಲ್ಲ ಕೇಳಿರ್ತೀರ ಹೆಸರು. ಸೊ ಅವರೆಲ್ಲ ಕೂಡ ಪಾರ್ಸೀಸ್. ಸುಮಾರು ಜನ ಆರ್ಮಿಯಲ್ಲಿ ಕೆಲಸ ಮಾಡಿದ್ದಾರೆ, ಸುಮಾರು ಜನ ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರೀಸ್ನ ಕೂಡ ಶುರು ಮಾಡಿದ್ದಾರೆ. ಅವರೆಲ್ಲ ಕೂಡ ಈ ರಿಲಿಜನ್ಗೆ ಸೇರಿದಂಥ ವ್ಯಕ್ತಿಗಳು. ಮತ್ತು ನಮ್ಮ ಫ್ರೀಡಮ್ ಫೈಟಿಂಗಲ್ಲೂ ಕೂಡ, ಫ್ರೀಡಮ್ ಮೂಮೆಂಟಲ್ಲೂ ಕೂಡ ಇವರೆಲ್ಲ ಇನ್ವಾಲ್ವ್ ಆಗಿದ್ದರು. ಝೊರಾಸ್ಟ್ರಿನಿಸಮ್ ಅಥವಾ ಪಾರ್ಸಿ ರಿಲಿಜನ್ ವಾಸ್ ಫೌಂಡೆಡ್ ಬೈ ಝರಾಸ್ಟುರ ಇನ್ 6 BC. ಸೊ ಈ ರಿಲಿಜನ್ ಶುರುವಾಗಿದ್ದು ಬಂದು 6 BCಯಲ್ಲಿ, ಅಂದರೆ ಹತ್ತತ್ರ 2028 ವರ್ಷಗಳ ಹಿಂದೆ, ಅಂದರೆ 1 ಇಯರ್ ಏನಿತ್ತು ಅದಕ್ಕೂ 6 ವರ್ಷದ ಹಿಂದೆ. ಇದನ್ನು ಫೌಂಡ್ ಮಾಡಿದಂಥ ವ್ಯಕ್ತಿ ಝರಾಸ್ಟುರ ಅಂತ ಹೇಳ್ಬಿಟ್ಟು. ಝರಾಸ್ಟುರ ವಾಸ್ ಎನ್ ಇರೇನಿಯನ್ ಪ್ರೊಫೆಟ್ ಆ್ಯಂಡ್ ಎ ರಿಲಿಜಿಯಸ್ ರಿಫಾರ್ಮರ್. ಈ ವ್ಯಕ್ತಿ ಯಾರು? ಇವರೊಬ್ಬರು ಇರೇನಿಯನ್ ಪ್ರೊಫೆಟ್ ಅಂದರೆ ಏನು? ಮೆಸೆಂಜರ್ ಆಫ್ ಗಾಡ್. ದೇವರು ಇವ್ರನ್ನ ಕಳಿಸಿದ್ದಾರೆ ಅಂತ ಅರ್ಥ. ಸೊ ಇವರು ಇರಾನ್ ಅಂತ ಏನು ದೇಶ ಇದೆ ಅದಕ್ಕೆ ಸೇರಿದಂಥ ಪ್ರೊಫೆಟ್ ಆಗಿರ್ತಾರೆ, ಮತ್ತು ರಿಲಿಜಿಯಸ್ ರಿಫಾರ್ಮರ್ ಕೂಡ ಆಗಿರ್ತಾರೆ. ಅಂದರೆ ಏನು, ಝೊರಾಸ್ಟ್ರಿನಿಸಮ್ ಅಂತ ಏನು ರಿಲಿಜನ್ ಇದೆ ಇದು ಮೊದಲು ಕೂಡ ಇತ್ತು, ಆದರೆ ಇವ್ರು ಬಂದ ಮೇಲೆ ಇದನ್ನು ತುಂಬ ಚೇಂಜಸ್ ಮಾಡಿದ್ರು ಅಂತ. ದೇ ವರ್ಷಿಪ್ಡ್ ಸನ್ ಆ್ಯಂಡ್ ಮೋರ್ ಸಿಮಿಲರ್ ಟು ವೇದಿಕ್ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟಿಸಸ್. ಸೊ ಇವ್ರು ಏನು ಮಾಡ್ತಾರೆ, ಇವರು ಸನ್ ಅಂದರೆ ಸೂರ್ಯನಿಗೆ ಇವರು
ಪ್ರೇ ಮಾಡ್ತಾ ಇರ್ತಾರೆ, ವರ್ಷಿಪ್ ಮಾಡ್ತಾ ಇರ್ತಾರೆ. ಮತ್ತು ಇವರ ಒಂದು ರಿಚುವಲ್ಸ್ ಎಲ್ಲ ಕೂಡ ನಮ್ಮ ವೇದಿಕ್ ರಿಚುವಲ್ಸ್ ಇದ್ದಲ್ಲ, ಯಜ್ಞ ಮಾಡೋದು, ಯಾಗ ಮಾಡೋದು, ಆ ಥರನೇ ಇವ್ರದ್ದು ಕೂಡ ಸಿಮಿಲರ್ ರಿಚುವಲ್ಸು ಇತ್ತು. ದಿ ಹೋಲಿ ಬುಕ್ ಝೆಂಡ್ ಅವೆಸ್ತಾ ಕಂಟೈನ್ಸ್ ಶ್ಲೋಕಾಸ್ ಕಾಲ್ಡ್ ಗಥಾ. ಈಗ ನಮಗೆಲ್ಲ ನಮ್ಮ ಬುಕ್ಗಳಲ್ಲಿ ಏನು ಶ್ಲೋಕಾಸ್ ಇರುತ್ತೆ, ಅದೇ ಥರ ಇವ್ರದ್ದು ಒಂದು ಹೋಲಿ ಬುಕ್ ಇದೆ, ಅದರ ಹೆಸರು ಝೆಂಡ್ ಅವೆಸ್ಟಾ ಅಂತೇಳ್ಬಿಟ್ಟು. ಅದರಲ್ಲೂ ಕೂಡ ಗಥಾ ಅಂತೇಳ್ಬಿಟ್ಟು ಕೆಲವು ಶ್ಲೋಕಗಳು ಇದೆ. ದಿ ರಿಚುವಲ್ಸ್ ರಿಲೇಟೆಡ್ ಟು ವರ್ಷಿಪ್ ಇನ್ ನೇಮ್ಡ್ ಯಶ್ನ. ಸೊ ಇವರು ಯಶ್ನ ಮಾಡೋದು ಹೆಂಗೆ ಅಂತ ಕೂಡ ಅದ್ರ ಬಗ್ಗೆ ಎಲ್ಲ ಆ ಒಂದು ಬುಕ್ಗಳಲ್ಲಿ ಇದೆ ನೋಡಿ. ಯಶ್ನ ಅಂತ ಅವ್ರ ಭಾಷೆಯಲ್ಲಿ ಕರೀತಾರೆ, ನಮ್ಮ ಭಾಷೆಯಲ್ಲಿ ಯಜ್ಞ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಪಾರ್ಸೀಸ್ ರಿಲಿಜನ್ನು ನಮ್ಮ ವೇದಿಕ್ ರಿಲಿಜನ್ ಎರಡೂ ಕೂಡ ಸಿಮಿಲರ್ ಆಗಿದೆ. ದೇ ವೇರ್ ಫಾಲೋಡ್ ಟು ಪ್ರೈಸ್ ಗಾಡ್ಸ್. ಸೊ ಇವರು ಯಶ್ನ ಅಥವಾ ಯಜ್ಞ ಏನಕ್ಕೆ ಮಾಡ್ತಾಯಿದ್ರು, ದೇವರುಗಳನ್ನ ಹೋಲಿಸ್ಕೊಳ್ಳೋಕ್ಕೆ. ದಿಸ್ ಸೀಮ್ಸ್ ಆಲ್ ದಿಸ್ ಕಾನ್ಸೆಪ್ಟ್ ಕೇಮ್ ಫ್ರಮ್ ಸ್ಯಾನ್ಸ್ಕ್ರಿಟ್. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಇಂಡಿಯಾದಿಂದನೇ ಅಥವಾ ನಮ್ಮ ಒಂದು ವೇದಿಕ್ ಕಲ್ಚರ್ ಏನಿತ್ತು ಇಲ್ಲಿಂದ ಅಲ್ಲಿಗೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ದಿ ರಿಲಿಜಿಯನ್ಸ್ ಜುಡಾಯಿಸಮ್, ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯಾನಿಟಿ ವೆರ್ ಇನ್ಫ್ಲುಯೆನ್ಸ್ಡ್ ಬೈ ಝೊರಾಸ್ಟ್ರಿಯನಿಸಮ್. ಸೊ ಬೇರೆ 3 ರಿಲಿಜನ್ಸ್ ಏನಿದೆ, ಜುಡಾಯಿಸಮ್, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ, ಅವು ಕೂಡ ಈ ಝೊರಾಸ್ಟ್ರಿಯನಿಸಮಿಂದನೇ ಅವರ ಒಂದು ಕೆಲವು ಇನ್ಫ್ಲುಯೆನ್ಸಸ್ಗಳನ್ನ ತೊಗೊಂಡಿದ್ದಾರೆ. ವಿತ್ ದಿ ಇನ್ವೇಷನ್ ಆಫ್ ಅಲೆಕ್ಸಾಂಡರ್ ಆಫ್ ಮ್ಯಾಸಿಡೋನಿಯಾ ದಿ ರಿಲಿಜನ್ ಸಫರ್ಡ್. ಸೊ ಈ ರಿಲಿಜನ್ ಏನಾಯಿತು ನೋಡಿ, ನಾನು ಆಗಲೇ ಒಂದು ನಿಮಗೆ ಜುಡಾಯಿಸಮ್ದು ಹೇಳೋವಾಗೂ ಹೇಳ್ತಾ ಇದ್ದೆ, ಇಲ್ಲೆಲ್ಲ ಸೈರಸ್ಸು, ಡೇರಿಯಸ್ ಅಂತೆಲ್ಲ ಆಚ್ಮಿನಿಡ್ ರಾಜರು ರೂಲ್ ಮಾಡ್ತಾ ಇರ್ತಾರೆ ಅಂತ ಇಷ್ಟು. ಸೊ ಅಲೆಕ್ಸಾಂಡರ್ ಬಂದು ಈ ರೀಜನ್ ಎಲ್ಲ ಕಾಂಕರ್ ಮಾಡ್ಕೊಂಡಾಗ ಈ ಪರ್ಷಿಯಾ ಕೂಡ ಇವರ ಅಂಡರ್ಗೆ ಬರುತ್ತೆ, ಅಲೆಕ್ಸಾಂಡರ್ ಅಂಡರ್ಗೆ. ಆಗ ಇವ್ರಿಗೂ ಕೂಡ ಅದರಿಂದ ತುಂಬ ತೊಂದರೆ ಆಗುತ್ತೆ. ದೆ ಡಿಸ್ಟ್ರಾಯ್ಡ್ ಝೆಂಡ್ ಅವೆಸ್ತಾ, ಲೇಟರ್ ಇಟ್ ವಾಸ್ ರೀರಿಟನ್. ಸೊ ಈ ಝೆಂಡ್ ಅವೆಸ್ತಾ ಅಂತ ಏನು ಬುಕ್ ಇದೆ, ಆ ಬುಕ್ನ ಮತ್ತು ಅದರದ್ದು ಕಾಪೀಸ್ನೆಲ್ಲ ಕೂಡ ಇವರು ಸುಟ್ಟಾಕ್ತಾರೆ, ಅಲೆಕ್ಸಾಂಡರ್ ಮತ್ತು ಅವನ ಆರ್ಮಿಗಳು. ಸೊ ಇದರಿಂದ ಏನಾಯಿತು, ಅದು ಡಿಸ್ಟ್ರಾಯ್ ಆಯಿತು. ಮತ್ತು ಆಮೇಲೆ ಸುಮಾರು ವರ್ಷ ಆದಮೇಲೆ ಅದನ್ನು ಮತ್ತೆ ಯಾರ್ಯಾರಿಗೆ ಏನೇನು ನೆನಪಿರುತ್ತೆ ಮತ್ತು ಅಲ್ಲಿ ಇಲ್ಲಿ ಒಂದೊಂದು ಬುಕ್ ಉಳಿದಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಹೊಸದಾಗಿ ಇವರು ಬರೀತಾರೆ. ಸೊ ಇವರ ಬಿಲೀಫ್ಸ್ ಏನು, ಈ ಒಂದು ಪಾರ್ಸೀಸ್ ಅಥವಾ ಈ ಝೊರಾಸ್ಟ್ರಿಯನ್ಸ್ ಅಂತ ಏನು ಕರಿತೀವಿ, ಇವ್ರು ಏನು ನಂಬಿದ್ದಾರೆ ನೋಡೋಣ. ಗುಡ್ನೆಸ್ ವಿಲ್ ಬಿ ವಿಕ್ಟೋರಿಯಸ್ ಓವರ್ ದಿ ವಿಲ್ ಇನ್ ದೇರ್ ಕಾಂಪಿಟೇಷನ್. ಸೊ ಇವ್ರು ಏನು ನಂಬ್ತಾರೆ, ಒಂದು ಬಂದು ಪ್ರಪಂಚದಲ್ಲಿ ಏನು ಯಾವಾಗ ಏನೇ ಆಗಲಿ ಯಾವಾಗೂ ಕೂಡ ಕೆಟ್ಟದ್ರ ಮೇಲೆ ಒಳ್ಳೆಯದೇ ವಿಜಯ ಸಾಧಿಸುತ್ತೆ ಅಂತ. ಅಂದರೆ ಕೆಟ್ಟದ್ದು ಹಾಳಾಗುತ್ತೆ, ಒಳ್ಳೇದು ಮಾತ್ರ ಉಳ್ಕೊಳ್ಳುತ್ತೆ ಅಂತ ಇವರ ಒಂದು ಬಿಲೀಫ್. ಮ್ಯಾನ್ ಶುಡ್ ಚೂಸ್ ಗುಡ್ನೆಸ್. ಇವರೇನೇನು ಇನ್ನೊಂದೇನು ಹೇಳ್ತಾರೆ, ಮನುಷ್ಯ ಅನ್ನೋಂಥ ವ್ಯಕ್ತಿ ಅಥವಾ ಮನುಷ್ಯ ಒಳ್ಳೆಯದನ್ನೇ ಯಾವಾಗೂ ಚೂಸ್ ಮಾಡ್ಕೊಳ್ಬೇಕು, ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಾರೆ. ದೇರ್ ಗಾಡ್ ವಾಸ್ ಅಹುರ ಮೆಜ್ದಾ. ಸೊ ಇವರ ದೇವರ ಹೆಸರೇನು ಅಹುರ ಮೆಜ್ದಾ ಅಂತ ಹೇಳ್ಬಿಟ್ಟು, ಇಲ್ಲಿ ಅಹುರ್ ಅಂತ ಕೊಟ್ಟಿದ್ದಾರೆ, ಅಹುರ್ ಅಂತಲೂ ಕರಿಬೋದು, ಅಹುರ್ ಮೆಜ್ದಾ. ಫಾಸ್ಟಿಂಗ್, ಸೆಲಿಬಸಿ ಆ್ಯಂಡ್ ಕ್ಲೀನ್ಲಿನೆಸ್ ಆರ್ ಸಮ್ ಆಫ್ ದೇರ್ ಪ್ರಾಕ್ಟೀಸಸ್. ಸೊ ಇವರ ಪ್ರಾಕ್ಟೀಸಸ್ಸಲ್ಲಿ ಕೆಲವು ಯಾವುದು, ಒಂದು ಫಾಸ್ಟಿಂಗ್, ಉಪವಾಸ ಇರೋದು, ಸೆಲಿಬಸಿ ಅಂದರೆ ಮದುವೆ ಆಗದೆ ಇರೋವಂಥದ್ದು, ಕ್ಲೀನ್ಲಿನೆಸ್ ತುಂಬ ನೀಟಾಗಿರೋವಂಥದ್ದು, ತುಂಬ ಕ್ಲೀನಾಗಿರೋವಂಥದ್ದು ಇವರ ಕೆಲವು ಪ್ರಾಕ್ಟೀಸಸ್. ಸೊ ನಿಮಗೆ ಆಲ್ರೆಡಿ ಮ್ಯಾಪಲ್ಲಿ ತೋರಿಸಿದ್ದೀನಿ ಯಾವ ರೀಜನಲ್ಲಿ ಅವರು ಇದ್ದರು ಅಂತ. ಸೊ ಈ ರೀಜನಲ್ಲಿ, ಆಮೇಲೆ ಅಲ್ಲಿಂದ ಬಂದು ಇಂಡಿಯಾದಲ್ಲಿ ಕೆಲವು ಪಾರ್ಟ್ಸ್ಗಳಲ್ಲಿ, ವೆಸ್ಟರ್ನ್ ಕೋಸ್ಟ್ ಏನಿದೆ, ಯೂಶ್ವಲಿ ಗುಜರಾತ್, ಮುಂಬೈ, ಮಹಾರಾಷ್ಟ್ರ ಈ ಜಾಗ ಏನಿದೆ, ಇಲ್ಲಿ ಇವರು ಸೆಟಲ್ ಆಗ್ತಾರೆ. ಸೆಟ್ಲಾಗಿ ಈಗೂ ಕೂಡ ಇಂಡಿಯಾದಲ್ಲೇ ಇವರು ತುಂಬ ಜನ ಇರೋವಂಥದ್ದು. ಸೊ ಇಲ್ಲಿಗೆ ಈ ಪಾರ್ಟ್ ಕಂಪ್ಲೀಟ್ ಆಯಿತು. ಝೊರಾಸ್ಟ್ರಿಯನಿಸಮ್ ಬಗ್ಗೆ ಕೂಡ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ.